ನಮಗೆ BUB ಕಾಲೇಜ್ ಅಂದ್ರೆ 93ದಿಂದ 94ದಿಂದ ನಮ್ಗೆ ಪರಿಚಯ ರೀ. ಒಂದೇ ಕ್ಲಾಸ್ ಇದ್ವಿ ಮತ್ತು ಒಂದೇ ಬ್ರಾಂಚ್ ಇದ್ವಿ ಅಂದ ಕೂಡಲೇ 4 ವರ್ಷ ಕೂಡೇ ಕಲ್ತೇವೆ. ಭಾಳ ಸರಳ ಸ್ವಭಾವದಾಕಿದ್ಲ, ನಕ್ಕೋತ ಇರ್ತಿದ್ಲ, ಎಲ್ಲರ ಜೋಡಿ ಡೌನ್ ಟು ಅರ್ತ್ ಮನುಷ್ಯ ಇದ್ಲ. ಎಲ್ಲ ಕೂಡಿ ಕಲ್ತ ಎಲ್ಲ ಮುಗಿಸ್ಕೊಂಡು ಆಕೆ ಮತ್ತು ಬೆಂಗಳೂರು ಸೆಟ್ಲ್ ಆದ್ರು ಅವರು. ವಿನಾಯಕ್ ಮುಂಗರವಾಡಿ ಅವ್ರು ನಮ್ಗಿಂತ ಸೀನಿಯರ್, ಅವರು ನಮ್ಮ ಕಾಲೇಜ್ ಸೇಮ್ ಕಾಲೇಜ್. ಇಬ್ಬರು ಕೂಡಿ ಎಲ್ಲ ರೀತಿ ಚೆಂದಾಗೆ ಜೀವನ ಮಾಡ್ಕೋತ ಹೊಂಟಿದ್ರು. ಮತ್ತು ಜನರಿಗೆ ಸಹಾಯ ಮಾಡ್ಕೋತ ಒಂದು ಉತ್ತರ ಕರ್ನಾಟಕ ಸ್ನೇಹ ಲೋಕ ಟ್ರಸ್ಟ್ ಅಂತೇಳಿ ಮಾಡಿ ಅದ್ರ ಟ್ರಸ್ಟಿ ಆಗಿ ಕೋವಿಡ್ ಟೈಮ್ನಾಗ ಮತ್ತು ಫ್ಲಡ್ ಬಂದಾಗ ಹಿಂಗೆ ಎಸ್ಪೆಷಲಿ ಅವಾಗೂ ಆಯ್ತು. ಮತ್ತು ಉಳಿದಿದ್ದ ಬೇರೆ ಬೇರೆ ಸ್ಕೂಲ್ಸಿಗೆ ಎಲ್ಲ ರೀತಿ ಹೆಲ್ಪ್ ಮಾಡ್ಕೋತ ಚಲೋ ಎಂಜಾಯ್ ಮಾಡ್ಕೋತ ಜೀವನ ಮಾಡ್ಕೋತಿದ್ರು. ಆಲ್ ಆಫ್ ಎ ಸಡನ್ ಒಮ್ಮಿಕ್ಲೇನು ನಮಗೆ ಇದೇನು ಹಿಂಗೆ ಹೋಗಿದ್ರಂತೂ ಗೊತ್ತಿರಲಿಲ್ಲ, ಹಿಂಗೆ ತೀರ್ಕೊಂಡ್ರಂತ ಗೊತ್ತಾತ. ಸಣ್ಣ ಸಣ್ಣ ಹುಡುಗರು ಅದಾವ, ನಮಗೆ ಮನಸ್ಸಿಗೆ ನಮ್ಮೆಲ್ಲ ಸ್ನೇಹಿತರಿಗೂ ಭಾಳ ಮನಸ್ಸಿಗೆ ಆಘಾತ ಆಗೈತಿ. ಮತ್ತು ಸಣ್ಣ ಸಣ್ಣ ಮಕ್ಳು ಅದಾವು, ಅದು ಒಂದು ನಮ್ಮ ಮನಸ್ಸಿಗೆ ಭಾಳ ತ್ರಾಸಾಗೈತಿ. ದೇವ್ರ ಆ ಹುಡುಗರಿಗೆ 10 ದಿವಸದಿಂದ ಭೇಟಿಯಾಗಿದ್ದಂತಂದ್ರೆ ನಾವು ಇನ್ನು ಹೋದ ವರ್ಷ BUB ಕಾಲೇಜ್ನಾಗ 75ನೇ ವಾರ್ಷಿಕೋತ್ಸವ ಇತ್ತು. ಅವಾಗ ಅವರು ಬಂದಿದ್ರು, ಎಲ್ಲರೂ ಭೇಟಿಯಾಗಿ ಪೂರ್ತಿ ದಿವಸ ಅವ್ರ ಜೊತೆನ ಹಿಂಗೆ ಇದ್ದರು. ಆಮೇಲೆ ಈಗ ಫೋನ್ನಾಗ ಮಾತಾಡಿದ ಲಾಸ್ಟ್ ಅಂದ್ರೆ ಒಂದು 10 ದಿವಸ ಹಿಂದೆ ನಾವು ಇಲ್ಲಿಂದ ಏನು ಮಾವಿನ ಹಣ್ಣು ಮತ್ತು ಕುಶಿಮೆಣ್ ಕಳಿಸಿದ್ವಿ. ಅದ್ರ ಬಗ್ಗೆ ಒಳ್ಳೆಯ ಅದಾವ, ಸರಿ ಅದಾವ, ಮತ್ತು ಎಲ್ಲರೂ ಹೆಂಗೆ ಅದ್ರಿ ಅಂಥೇಳಿ ಜನರಲ್ ಉಭಯ ಕುಶಲೋಪರಿ ಅಷ್ಟು ಮಾತಾಡಿ ಇಟ್ಟಿದ್ರು 10 ದಿವಸದಿಂದ ಅಷ್ಟೇ. ಅವರು ಇಡೀ ಫ್ಯಾಮಿಲಿ ದಂಪತಿಗಳು ಇಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ರು. ಹೌದೌದು, ಅವ್ರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ರು. ಹುಡುಗರು ಅಲ್ಲೇ ಇದು ಮಾಡ್ತಿದ್ರು. ಅಲ್ಲೇ ವರ್ಕ್ ಮಾಡ್ಕೊಂತ ಅಲ್ಲೇ. ಹೌದು, ಅಲ್ಲೇ ಇದ್ರು, ಬೆಂಗಳೂರಾಗ ಇದ್ರು ಅವರು. ಸೊ ಆ ಕಾಲೇಜ್ದಿಂದಲೇ ಸರ್ ಅವ್ರದ್ದು ಲವ್ ಮ್ಯಾರೇಜ್ ಆಗಿ. ಹೌದು, ಒಂದೇ ದಿನನೇ ಬರ್ತಡೇ ಇರೋದು. ಹೌದು, ಅವ್ರದ್ದು ಹುಟ್ಟಿದ ದಿವಸ ಮತ್ತು ತೀರ್ಕೊಂಡು ಎರಡೂ ಒಂದು ದಿವಸ ಆಗೈತಿ. ಅದು ಏನು ದೇವ್ರು ಯಾವ ರೀತಿ ಕೊಡ್ಸ್ಯಾನ. ಆದ್ರೆ ಅದು ಇಷ್ಟು ದೌಡ ಆಗಬಾರ್ದಾಗಿತ್ತು. ಅದು ಮುಂದೆ ಯಾವಾಗೋ ಒಂದು ಮದುವೆ ವಯಸ್ಸಿನಾಗ ಆದ್ರೆ ನಮ್ಗೆ ಯಾರಿಗೂ ಏನು ಅನಿಸ್ತಿರ್ಲಿಲ್ಲ, ಸಹಜವಾಗಿ ಆಕಿತ್ತು. ಈಗ ಇಷ್ಟು ಅಗ್ದಿ ಎಲ್ಲ ಉತ್ತುಂಗಕ್ಕೆ ಹುಡುಗರೆಲ್ಲ ಚಲೋ ಸೆಟ್ಲ್ ಹಾಕತ್ತಿದ್ರು. ಈಗ ಸ್ಟಾರ್ಟ್ ಆಗಿ ಇಂಥ ಹೊತ್ತಿನಾಗ ಇದು ಸಾವು ತಂದಿದ್ದು ನಮ್ಗೆ ಮನ್ಸಿಗೆ ಬಹಳ ಬೇಜಾರಾಗಿತ್ತು ಎಲ್ಲರಿಗೂ. ನನ್ನ ಹೆಸರು ಸುರೇಶ್ ಮಲ್ಲಂಗೌಡ ಪಾಟೀಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.